ಸೊಸೆ ತಂದ ಸೌಭಾಗ್ಯ ಈ ಚಿತ್ರ ಯಾರು ನೋಡಿದರೆ ಒಂಚೂರು ಕೈ ಮೇಲೆ. ಅದರಲ್ಲೊಂದು ತುಂಬ ಹೆಸರುವಾಸಿಯಾದಂಥ ಹಾಡಿದೆ. ಯಾವುದದು? ಬಾ ಸದ್ಯ ನನ್ನ ಕೆಲಸ ಕಡಿಮೆ ಆಯಿತು. ಈ ರವಿವರ್ಮನ ಎಷ್ಟು ರೊಮ್ಯಾಂಟಿಕ್ ಹಾಡಲ್ವಾ, ಭಾಳ ರೊಮ್ಯಾಂಟಿಕ್ ಹಾಡು. ಬಟ್ ಇದು ಹಾಡು ಸೃಷ್ಟಿಯಾದಂಥ ಸಂದರ್ಭ ಹಿನ್ನೆಲೆ ನಿಮಗೆ ಗೊತ್ತಾದರೆ ತುಂಬ ಬೇಜಾರಾಗುತ್ತೆ ನಿಮಗೆ. ಈ ಹಾಡು ಸೃಷ್ಟಿಯಾದದ್ದು ಯಾವುದೇ ಮೂಡ್ನಲ್ಲ. ಎಂಥ ಮೂಡ್ ಅಂದರೆ ಇದು ಸಾವಿನ ಸೂತಕದ ಮನೆಯಲ್ಲಿ ಸೃಷ್ಟಿಯಾದಂಥ ಹಾಡು. ಇದನ್ನು ನೀವು ನಂಬ್ತೀರಾ? ನಂಬಲೇಬೇಕು. ಆಗಿದ್ದು ಇಷ್ಟೇ, ಏನಂತಂದರೆ JK ವೆಂಕಟೇಶ್ ಅವರು ಮತ್ತು RN ಜಯಗೋಪಾಲ್ ಅವರು ಈ ಒಂದು ಸಿಚುವೇಶನ್ಗೆ ಹಾಡನ್ನು ಬರೆಯೋದಕ್ಕೆ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಅವರು ಟ್ಯೂನ್ ಮಾಡ್ತಾರೆ, ಇವರು ಪದಗಳನ್ನೆಲ್ಲ ಬರಿತಾ ಇರ್ತಾರೆ. ಬರಿತಾ ಇದ್ದಾಗ ಒಬ್ಬ ನಟ, ಅವರು ಮುಖ್ಯವಾದ ನಟ ಸದಾನಂದ ಅಂತ ಬರ್ತಾರೆ. ಸದಾನಂದ ಗೊತ್ತಾಗಿಲ್ಲ ಯಾರಂತ. ಯಾರು ನಟ ಸದಾನಂದ ಅಂದರೆ ಆ ಚಿತ್ರದ ಮುಖ್ಯ ಪಾತ್ರದಲ್ಲಿರೋರು ರಾಜೇಶ್. ಮೊದಲೇ ಹೆಸರೇ ಸದಾನಂದ ಸಾಗರ. ಅವ್ರು ಬಂದಾಗ ತಲೆ ಗುಂಡು ಹೊಡ್ಸ್ಕೊಂಡು ಬಂದಿರ್ತಾರೆ. ಇವ್ರು ನೋಡಿದ್ರೆ ರೊಮ್ಯಾಂಟಿಕ್ ಹಾಡು ಬರಿತಿರ್ತಾರೆ. ಅವರು ಬಂದಿದ್ದಾಗ ಏನಪ್ಪ ಹಿಂಗಿದೆಯಾ ಅಂದರೆ, ಅಯ್ಯೋ ನಮ್ಮ ಹೋದ್ವಾರದಲ್ಲಿ ನಮ್ಮ ಇಬ್ಬರು ಅಣ್ಣಂದರು ತೀರ್ಕೊಂಬಿಟ್ರು ಕಣಯ್ಯ ಅಂತ ದುಃಖ ಪಡ್ತಾರೆ. ಅಯ್ಯೋ ಇದು ರೊಮ್ಯಾಂಟಿಕ್ ಹಾಡು ಬರಿಬೇಕಾದದ್ದು, ಇದು ಸಾವಿನ ಮನೆಯದು ಅಂತ ಅಂದ್ಕೊಂಡು ಹೆಂಗೋ ಮಾಡಿ ಆ ಹಾಡನ್ನು ಬರೀತಾರೆ. ನಿಮಗೊಂದು ಪ್ರಶ್ನೆ, ಹಾಡು ಮುಗಿದ ಮೇಲೆ ಮತ್ತೆ ನೀವೇ ಉತ್ತರ ಕೊಡಬೇಕು. ಈ ಹಾಡಿನಲ್ಲಿ ಎಷ್ಟು ಪದಗಳಿವೆ, ರಿಪಿಟೇಷನ್ ಬಿಟ್ಟು ಎಷ್ಟು ಪದಗಳಿವೆ ಅನ್ನೋದನ್ನು ನೀವು ಗಮನಿಸ್ತಾ ಇರ್ರಿ. ಅಷ್ಟು ಕಡಿಮೆ ಪದಗಳನ್ನು ಉಪಯೋಗಿಸಿ ಒಂಥರ ಈ ಶತಮಾನದ ಹಾಡು ಅಂತೀವಲ್ಲ, ಆ ಥರ ಒಂದು ಹಾಡನ್ನು ರಚನೆ ಮಾಡಿದ್ದಾರೆ. ಆಯಿತಾ? ಈ ಹಾಡು ಬರೆದಿದ್ದೆಲ್ಲ ಆಯಿತು. ಬರೆದಾದ್ಮೇಲೆ ಹಾಡುಗಾರರು ಬೇಕಲ್ಲ, ಹಾಡೋದಕ್ಕೆ ನಮ್ಮ PBS ಅವರು ಬೇಕು ಅಂತ ನಿರ್ಧಾರ ಆಗಿರುತ್ತೆ. ಯಾರೋ RN ಜೆ ಅವರು ಫೋನ್ ಮಾಡ್ತಾರೆ PBS ಅವರಿಗೆ. PBS ಅವರೇ ಒಂದು ಹಾಡಿದೆ, ಹಾಡ್ತೀರಾ ಅಂತ. ಅವರ ಹಾಡ್ತೀನಿ ಅಂತಾರೆ. ಯಾವಾಗ ರೆಕಾರ್ಡಿಂಗು ಅಂತಂದರೆ ನಾಳೆ 4 ಗಂಟೆಗೆ ಅಂತ ಹೇಳ್ತಾರೆ. ಸರಿ ಆಯಿತು ಬರ್ತೀನಿ ಅಂತಾರೆ. ಅವ್ರು ಅಲ್ಲಿಗೆ ನಿಲ್ಲಿಸಿದ್ರೆ ಇದು ಯಾವುದು ಹೊರಗೆ ಬರ್ತಿರ್ಲಿಲ್ವೇನೋ. ಅವ್ರು ಮುಂದೆ ಕೇಳ್ತಾರೆ, ಶ್ರೀನಿವಾಸ್ ಏನು ಮಾಡ್ತಿದ್ದೀರಿ ಇವಾಗ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ನಮ್ಮ ತಾಯಿ ತೀರ್ಕೊಂಡಿದ್ದಾರೆ, ಇವಾಗ ಎಲ್ಲರೂ ಸಂಬಂಧಿಕರು ಬರ್ತಿದ್ದಾರೆ, ಕೆಲವರು ಬರೋದು ಲೇಟ್ ಆಗುತ್ತೆ, ನಾಳೆ ಮಧ್ಯಾಹ್ನದ ಹೊತ್ತಿಗೆ ಎಲ್ಲ ಕಾರ್ಯಕ್ರಮಗಳು ಅದೇನೋ ಮಾಡೋದೆಲ್ಲ ಮುಗೀತದೆ, ಮುಗಿದ ಮೇಲೆ ನಾನು ಬಂದು ಹಾಡ್ತೀನಿ ಅಂತಾರೆ. ಈ ಸಂದರ್ಭ ನೆನಪು ಮಾಡ್ಕೊಂಡು ನೋಡಿದಂಥ RN ಜೆ ಅವರಿಗೆ ಏನೂ ಮಾತಾಡೋಕ್ಕೆ ವರ್ಡ್ಸೇ ಬರಲ್ಲ. ಆ ಸಿಚುವೇಷನಲ್ಲಿದ್ದರೆ ನೀವೇನು ಮಾತಾಡ್ತಿದ್ರಿ ನೋಡಿ? ಖಂಡಿತ ಇಲ್ಲ ಅಲ್ವ, ಏನೂ ಮಾತಾಡ್ತಿಲ್ಲ. ಆದರೆ PBS ಅವ್ರು ಹೇಳ್ತಾರೆ, ನಾನು ಕಲಾವಿದ, ನಾನು ನಾಳೆ ಬಂದು ಹಾಡ್ತೀನಿ ಅಂತಾರೆ. ಮರುದಿವಸ 3 ಗಂಟೆ 2 ಗಂಟೆಗೆಲ್ಲ ಮುಗಿದ ಮೇಲೆ, ತಾಯಿಯ ಇದೆಲ್ಲ ಮುಗಿದಾದ್ಮೇಲೆ ಅವರು ಬಂದು ಈ ಹಾಡನ್ನು, ರೊಮ್ಯಾಂಟಿಕ್ ಹಾಡನ್ನು ಹಾಡ್ತಾರೆ. ಇದು ಒಂದು ಶತಮಾನದ ಹಾಡು ಥರ ಆಗತ್ತೆ ಅಲ್ವಾ? ಈ ಹಾಡು ಹಾಡಬೇಕಾದ್ರೆ PBS ಅವರ ಮನಸ್ಥಿತಿ ಬಗ್ಗೆ ನೀವು ಸ್ವಲ್ಪ ಗಮನಿಸಿ, ಹೇಗಿರ್ಬೋದು. ಅಲ್ಲಿ ಆ ಹಾಡಿನಲ್ಲಿ ಏನು ಛಲವು, ಒಲವು ಎಲ್ಲ ಇದೆ, ಮಮತೆ, ಆಮೇಲೆ ಕಣ್ಮುಂದೆ ಬರುತ್ತೆ, ಅಮ್ಮನ ಒಲವು ಕಣ್ಮುಂದೆ ಬರುತ್ತೆ, ಅಮ್ಮನ ಮಾಗಿದ ಛಲವು ಎಲ್ಲ ಅವ್ರ ಮುಂದೆ ಕಣ್ಮುಂದೆನೇ ಬರುತ್ತೆ. ಇದನ್ನು ನಾನು ಅವ್ರನ್ನ 2011ರಲ್ಲಿ ಎದುರುಗಡೆ ನೋಡಿದಾಗ, ನಮ್ಮ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಅವ್ರು ಬಂದಾಗ ಕೂಡ ಇದನ್ನೇ ಮಾತು ಹೇಳಿದ್ರು. ಹಾಡಬೇಕಾದ್ರೆ ಅವರು ಯಾವುದೇ ಹೀರೋಯಿನ್ಗೆ ಹಾಡ್ತೀನಿ ಅಂತ ಹಾಡಲಿಲ್ಲ. ಅವರು ಅಮ್ಮನನ್ನೇ ನೆನಪು ಮಾಡ್ಕೊಂಡು ಹಾಡಿದ್ರು. ಅದರಲ್ಲೊಂದು ಸಾಲು ಬರುತ್ತೆ, ಚಿರ ಯೌವನ ನಿನ್ನಲ್ಲಿ ಅಂತ ಬರುತ್ತೆ. ಆ ಹಾಡಬೇಕಾದಾಗ ಕೂಡ ಅವರು ಕಷ್ಟಪಟ್ಟೇನು ಹಾಡಿದ್ದಾರೆ. ಆದರೆ ಹಾಡು ಮುಗಿದ ತಕ್ಷಣ, ಓಕೆ ಅಂದ ತಕ್ಷಣ ಒಳಗಡೆ ಬಂದು ಮನಸ್ಸಾರೆ ಹತ್ರು ಅಮ್ಮನ ನೆನೆಸ್ಕೊಂಡು. ಯಾಕಂದರೆ ಅಮ್ಮ ಚಿರ ನೆನಪಾಗಿ ಹೋಗ್ಬಿಟ್ಟಿದ್ದಾರೆ. ಆದರೆ ಇಲ್ಲಿ ಅವರು ಚಿರಯೌವನದ ಹಾಡನ್ನ ಹಾಡಬೇಕಾಗಿದೆ. ಅಮ್ಮನ್ನೇ ನೆನಪು ಮಾಡಿಕೊಂಡು ಸಮಾಧಾನ ಆಗೋವರೆಗೆ ಹತ್ರು ಅಂತ ಈ ಒಂದು ಪುಸ್ತಕದಲ್ಲಿ ಬರವಣಿಗೆ ಆಗಿದೆ. ಈ ಹಾಡನ್ನು ನಿಮ್ಮ ಮುಂದೆ ಈಗ ನಮ್ಮ ATM ತಂಡ ಪ್ರಸ್ತುತಪಡಿಸ್ತಾರೆ.
ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ, ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ, ಕವಿ ಕಲ್ಪನೆ ಕಾಣುವ ಚೆಲುವಿನ ಜಾಲವೋ, ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ. ಉಯ್ಯಾಲೆಯ ಆಡಿನಲಿವ ರೂಪಸಿ, ಉಯ್ಯಾಲೆಯ ಆಡಿನಲಿವ ರೂಪಸಿ, ಸುರಲೋಕದಿಂದ ಇಳಿದು ಬಂದ ನಿಜ ಊರ್ವಶಿ, ನನ್ನೊಲವಿನ ಪ್ರೇಯಸಿ, ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ. ಹೂರಾಶಿಯ ನಡುವೆ ನಗುವ ಕೋಮಲೆ, ಹೂರಾಶಿಯ ನಡುವೆ ನಗುವ ಕೋಮಲೆ, ಕವಿ ಕಾಳಿದಾಸ ಕಾವ್ಯರಾಣಿ ಶಾಕುಂತಲೆ, ಚಿರಯೌವನ ನಿನ್ನಲೆ, ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ, ಕವಿ ಕಲ್ಪನೆ ಕಾಣುವ ಚೆಲುವಿನ ಜಾಲವೋ, ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ. ಧನ್ಯವಾದ. ಎಲ್ಲರನ್ನ ಮಾಧುರ್ಯದ ಕಡಲಲ್ಲಿ ತೇಲಿಸುವ, ಮಧುರ ರಾಗವಿರುವ, ತಾನದಲ್ಲಿ ತೇಲಿಸಬಲ್ಲಂಥ ತಾಳವಿರುವ, ಇಂಪಾದ ಸಂಗೀತದ ಜೊತೆಗೆ PB ಶ್ರೀನಿವಾಸ್ ಅವರ ಜೇಂದನಿಯ ಸೊಗಸಿರುವ ಹಾಡನ್ನು ಅತ್ಯದ್ಭುತವಾಗಿ ಸಾದರಪಡಿಸಿದಂಥ ಪ್ರದೀಪ್ ಮಧ್ಯಸ್ಥ ಅವರಿಗೆ ಪ್ರೀತಿಯ ಧನ್ಯವಾದಗಳು. ATM ತಂಡದ ಒಂದು ವಿಶೇಷವನ್ನು ನಾನು ಹೇಳಲೇಬೇಕು. ನೀವು ದೃಶ್ಯಾವಳಿಯ ಜೊತೆಗೆ ಹಾಡನ್ನು ಆನಂದಿಸಿದ್ದೀರಿ, ಹೌದಲ್ವಾ? ಖುಷಿ ಆಯ್ತಲ್ವಾ? ಲಿಪ್ಸಿಂಕ್ ಎಲ್ಲಾದರೂ ಮಿಸ್ ಆಯಿತಾ? ಪರ್ಫೆಕ್ಟ್ ಲಿಪ್ಸಿಂಕ್ ಆಗಿದೆ. ಈ ಕಾನ್ಸೆಪ್ಟನ್ನು ಇಡೀ ಇಂಡಿಯಾದಲ್ಲೇ ಮೊದಲು ತಂದಂಥವರು ಅರವಿಂದ್ ಸತೀಶ್ ಅವರು. ಅದಕ್ಕೆ ನಮ್ಮ ತಂಡದಲ್ಲಿ ಅವರಿಗೆ ದೃಶ್ಯ ಕರೋಕೆ ಬ್ರಹ್ಮ ಅಂತ ಹೆಸರು. ಏಕೈಕ ಸಂಸ್ಥೆ ಇಡೀ ಭಾರತದಲ್ಲಿ ಇಷ್ಟು ಪರ್ಫೆಕ್ಟಾಗಿ ಲಿಪ್ಸಿಂಕ್ ಮಾಡಿ ಕರೋಕೆ ಕಾರ್ಯಕ್ರಮಗಳನ್ನು ನೀಡುವಂಥ ಏಕೈಕ ಸಂಸ್ಥೆ ATM ತಂಡ. ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸೋಣ. ನೀವು ಕೂಡ ನಮ್ಮ ಎಲ್ಲ ಕಾರ್ಯಕ್ರಮಗಳ ಅಪ್ಡೇಟ್ಸ್ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ದರೆ
ಅಲ್ಲಿ ಹಿಂದೆ ಒಂದು ಪುಸ್ತಕ ಇದೆ, ಹಾಗೆ ಪೆನ್ ಇದೆ. ನಿಮ್ಮ ಹೆಸರು ಹಾಗೆ ನಿಮ್ಮ ವಾಟ್ಸಪ್ ನಂಬರನ್ನು ಅದರಲ್ಲಿ ಬರೆದ್ರೆ ನಾವು ನಮ್ಮ ಎಲ್ಲ ಕಾರ್ಯಕ್ರಮದ ಬಗ್ಗೆ ಅಪ್ಡೇಟ್ಸನ್ನು ನಿಮಗೆ ಕೊಡ್ತೀವಿ. ಹಾಗೆ ನಿಮ್ಮಲ್ಲೂ ಕೂಡ ಯಾವುದೇ ಬಗೆಯ ಪ್ರತಿಭೆ ಇದ್ದರೆ, ಅಂದರೆ ಪ್ರೊಫೆಷ್ನಲಿ ಟ್ರೈನ್ಡ್ ಆ ಥರ ಏನೂ ಬೇಕಿಲ್ಲ, ನೀವು ಹವ್ಯಾಸಿ ಹಾಡುಗಾರರಾಗಿರಬಹುದು ಅಥವಾ ಡಾನ್ಸ್ ಮಾಡೋದು ಇಷ್ಟ ಅಂತ ಇರಬಹುದು, ನಿಮ್ಮಲ್ಲಿ ಯಾವುದೇ ಬಗೆಯ ಕಲೆ ಇದ್ದರೂ ಕೂಡ ನಮ್ಮ ವೇದಿಕೆಯಲ್ಲಿ ಪ್ರಸ್ತುತಪಡಿಸೋ ಅವಕಾಶ ಇದೆ. ತಾವೆಲ್ಲರೂ ಕೂಡ ಇದನ್ನು ಸದುಪಯೋಗ ಪಡಿಸ್ಕೋಬೇಕಾಗಿ ವಿನಂತಿಸಿಕೊಳ್ತಾ